ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕೃಷಿ ಔತಣಕೂಟ. ಇವತ್ತಿನ ಸಂಚಿಕೆಯಲ್ಲಿ ನಾವು ಹಳ್ಳಿಯಲ್ಲಿ ಸಿಗುವಂತಹ ಒಂದು 5-6 ರೀತಿಯ ಸೊಪ್ಪುಗಳನ್ನ ಉಪಯೋಗಿಸ್ಕೊಂಡು ಬಸ್ಸಾರನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಯಾವ್ಯಾವ ಸೊಪ್ಪುಗಳನ್ನ ತೊಗೊಂಡಿದ್ದೀವಿ ನೋಡೋಣ ಬನ್ನಿ. ಇಲ್ಲಿ ನಾವು ಒಣಗನೆ ಸೊಪ್ಪನ್ನು ತೊಗೊಂಡಿದ್ದೀವಿ. ಅದೇ ರೀತಿಯಾದಂತಹ ಇನ್ನೊಂದು ವೆರೈಟಿ ಆಫ್ ಒಣಗನೆಯನ್ನು ತೊಗೊಂಡಿದ್ದೀವಿ. ಹಾಗೆ ಗಣಕೆ ಸೊಪ್ಪು, ದೊಗಳುಗೆರೆ ಸೊಪ್ಪು, ಕಿಲ್ಕಿರೆ ಸೊಪ್ಪನ್ನು ತೊಗೊಂಡಿದ್ದೀವಿ. ಹಾಗೆ ನಾವಿಲ್ಲಿ ಹಸಿಕಾಳನ್ನು ಕೂಡ ತೊಗೊಂಡಿದ್ದೀವಿ. ತೊಗರಿಕಾಯಿ, ಅವರೆಕಾಳು, ಹಲಸಂದೆ ಇದಿಷ್ಟು ಕಾಂಬಿನೇಷನಲ್ಲಿ ಸಾಂಬಾರು ಮಾಡಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದೆಲ್ಲ ಹಳ್ಳಿಯಲ್ಲಿ ಸಿಗುವಂತಹ ಫ್ರೆಶ್ ಸೊಪ್ಪಂತಲೇ ಹೇಳ್ಬೋದು. ಸೊ ಯಾವ ರೀತಿ ಮಾಡೋದು ನಾವಿವಾಗ ನೋಡೋಣ ಬನ್ನಿ. ಇಲ್ಲಿ ಒಂದು ಪಾತ್ರೆಯನ್ನು ತಗೊಂಡು ಎಲ್ಲ ರೀತಿಯಾದಂಥ ಕಾಳುಗಳನ್ನ ಹಾಕಿ ಸ್ವಲ್ಪ ನೀರನ್ನು ನಾವು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಇಲ್ಲಿ ತಗೊಂಡಂತಹ ಎಲ್ಲ ಸೊಪ್ಪುಗಳನ್ನ ಚೆನ್ನಾಗಿ ವಾಶ್ ಮಾಡಿ ತಗೊಳ್ತಾ ಇದ್ದೀವಿ. ತಗೊಂಡಂತಹ ಸೊಪ್ಪನ್ನು ನಾವು ಸಣ್ಣದಾಗಿ ಹಚ್ಕೊಳ್ಬೇಕಾಗತ್ತೆ. ಯಾಕೆ ಅಂದರೆ ಸಣ್ಣದಾಗಿ ಹಚ್ಕೊಂಡು ನಾವು ಪಲ್ಯನ ಮಾಡೋದ್ರಿಂದ ನಮಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗೇ ಇರುತ್ತೆ. ಸೊ ಬನ್ನಿ, ಇವಾಗ ತುಂಬ ದಪ್ಪದಾಗಿ ಬೇಡ, ತುಂಬ ಸಣ್ಣದಾಗೂ ಬೇಡ, ಒಂದು ಮಧ್ಯಮ ರೀತಿಯಲ್ಲಿ ಈ ರೀತಿಯಾಗಿ ಸೊಪ್ಪನ್ನು ಹಚ್ಕೊಳ್ಳೋಣ. ಹಚ್ಕೊಂಡ ನಂತರ ನಾವು ಒಂದು ಕಡೆ ಆಲ್ರೆಡಿ ಕಾಳುಗಳನ್ನ ಹಾಕಿ ಇಟ್ಟಿದ್ವಿ. ಅದಿವಾಗ ಕುದೀತಾ ಇರುತ್ತೆ. ಆದಷ್ಟು ಇಲ್ಲಿ ನಾವು ಓಪನ್ ಪಾತ್ರೆಯಲ್ಲಿ ಮಾಡೋದ್ರಿಂದ ಸಾಂಬಾರು ರುಚಿ ತುಂಬಾ ಚೆನ್ನಾಗಿರುತ್ತೆ. ಕುಕ್ಕರಲ್ಲಿ ಮಾಡೋದ್ರಿಂದ ಸ್ವಲ್ಪ ರುಚಿ ಕಡಿಮೆ ಆಗ್ಬೋದು ಅಂತಲೇ ಹೇಳ್ಬೋದು. ಇವಾಗ ಕಾಳುಗಳು ಬೆಂದಿದೆಯಾ ನೋಡೋಣ. ಸೊ ಬೆಂದಿದ್ರೆ ನಾವು ಇಟ್ಕೊಂಡಿರುವಂತಹ ಸೊಪ್ಪನ್ನು ಇವಾಗ ನಾವಿಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ. ಕಾಳು ಒಂದು 80% ಬೆಂದಿರಬೇಕು. 80% ಬೆಂದಾದಮೇಲೆ ನಾವು ಸೊಪ್ಪನ್ನು ಹಾಕಬೇಕಾಗುತ್ತೆ. ಸೊಪ್ಪನ್ನು ಅಷ್ಟೇ ಒಂದು 5-10 ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ. ಜಾಸ್ತಿ ಬೇಯಿಸ್ಕೊಂಡ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ. ಆಗ ಮೆತ್ತಗಾದರೆ ಪಲ್ಯ ಚೆನ್ನಾಗಾಗೋದಿಲ್ಲ. ಈ ಅಳತೆಯಲ್ಲಿ ಬೇಯಿಸ್ಕೊಂಡು ನಾವಿವಾಗ ನೀರು ಮತ್ತು ಕಾಳು ಸೊಪ್ಪನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ನೋಡಿ, ಇದಿಷ್ಟು ಬೇಯಿಸಿರುವಂತಹದ್ದು. ಈಗ ಒಂದು ಬಾಣಲೆಯನ್ನು ತಗೊಂಡು ಅದಕ್ಕೆ ನಾವು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೀವಿ. ಎಣ್ಣೆ ಕಾದ ನಂತರ ನಾವು ಇಲ್ಲಿ ಒಂದು ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀವಿ. ಈ ರೀತಿ ಪಲ್ಯಕ್ಕೆ ಹಸಿರು ಮೆಣಸಿನ್ಕಾಯಿಗಿಂತ ಒಣಮೆಣಸಿನ್ಕಾಯಿ ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು 2 ಇಟ್ಕೊಂಡಂತಹ ಈರುಳ್ಳಿಯನ್ನು ಕೂಡ ನಾವು ಹಾಕ್ಕೊಳ್ತಾ ಇದ್ದೀವಿ. ಹಾಕ್ಕೊಂಡ ನಂತರ ನಾವು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಫ್ರೈ ಅಂತಂದರೆ ಅದರ ಈರುಳ್ಳಿಯ ಹಸಿ ವಾಸನೆ ಹೋಗಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನೋಡಿ, ಇವಾಗ ಈರುಳ್ಳಿ ಫ್ರೈ ಚೆನ್ನಾಗಾಗಿದೆ. ಈಗ ನಾವು ಸಪ್ರೇಟ್ ಮಾಡಿ ಇಟ್ಕೊಂಡಂತಹ ಕಾಳು ಮತ್ತು ಸೊಪ್ಪನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಜಾಸ್ತಿ ಹೊತ್ತು ಇದನ್ನು ಬೇಯಿಸುವಂಥ ಅವಶ್ಯಕತೆ ಇಲ್ಲ. ಆಲ್ರೆಡಿ ಇದು ಬೆಂದಿರೋದ್ರಿಂದ ಸ್ವಲ್ಪ ಸಾಕು. ನಂತರ ಇದಕ್ಕೆ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ಕಾಯಿ ತುರಿಯನ್ನು ಹಾಕ್ಕೊಳ್ಳೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ಇದೆಲ್ಲ ಆದಮೇಲೆ ನಮಗೆ ಇನ್ನೂ ಸ್ವಲ್ಪ ಉಪ್ಪು ಬೇಕಂತಂದರೆ ನಾವು ಉಪ್ಪನ್ನ ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೊ ರೆಡಿ ಆಗುತ್ತೆ ನಮ್ಮ ಹಳ್ಳಿಯಲ್ಲಿ ಸಿಕ್ಕಿದಂತಹ 5 ವೆರೈಟೀಸ್ ಆಫ್ ಸೊಪ್ಪಿನ ಪಲ್ಯ. ಮತ್ತು ಇದರ ನೀರಿರುತ್ತಲ್ವ, ಅದಕ್ಕೆ ನಾವು ಮಸಾಲೆಯನ್ನು ಹಾಕ್ಕೊಂಡು ಬಸ್ಸಾರನ್ನು ಮಾಡ್ಕೋಬೋದು. ಬಿಸಿ ಬಿಸಿ ಬಸ್ಸಾರು, ಬಿಸಿ ಬಿಸಿ ಮುದ್ದೆ, ಪಲ್ಯ, ಅನ್ನ, ತುಪ್ಪ, ವಾವ್ ಎಂಥ ಕಾಂಬಿನೇಷನ್ ಅಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.